ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ನಾವು ಇಂದು ಹೊಸ ಪದ್ಯ ಬಂದರ್ ಬಾಂಟ್ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಬಂದರ್ ಅಂದ್ರೇನು? ಕೋತಿ. ಬಾಂಟ್ ಅಂದರೆ ಹಂಚುವುದು, ಕೋತಿಯ ಹಂಚುವಿಕೆ, ಮಂಕೀಸ್ ಡಿಸ್ಟ್ರಿಬ್ಯೂಷನ್. ಈ ಪದ್ಯದಲ್ಲಿ ಮಕ್ಕಳಿಗೆ ಒಂದು ನೀತಿ ಇದೆ. ಮಕ್ಕಳೇ, ನೀವೊಂದು ಗಾದೆ ಕೇಳಿರ್ಬೋದು, ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅಂತ ಕೇಳಿದಿರಲ್ವಾ? ಅದೇ ರೀತಿ ಈ ಪದ್ಯದಲ್ಲಿ ಎರಡು ಬೆಕ್ಕುಗಳು ಜಗಳ ಮಾಡ್ಕೊಳ್ಳುತ್ತೆ, ಆದರೆ ಲಾಭ ಕೋತಿಗೆ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನಾವು ಈಗ ಪದ್ಯದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಈಗ ನಾವು ಪದ್ಯ ಕಲಿತ್ಕೊಳ್ಳೋಣ. ಬಂದರ್ ಬಾಂಟ್, ಕೋತಿಯ ಹಂಚುವಿಕೆ. ನನ್ನ ಪದ್ಯನ ಒಂದ್ಸರಿ ಓದ್ತೀನಿ. ಮ್ಯಾವ್ ಮ್ಯಾವ್ बिल्ली आई, उठा कहीं से रोटी लाई. तभी दूसरी बिल्ली आई, उसने भी कुछ अकड़ दिखाई. बोली, ये तो मेरी रोटी, छीन के लाई तूरी खोटी. मेरी रोटी मुझको दे दे, नहीं तो मुझसे झगड़ा ले ले. बंदर ने देखा ये झगड़ा, ले तराजू वहाँ अड़ा. बोला, झगड़ा ठीक नहीं है, बांट के खाना बात सही है. रोटी के दो टुकड़े करके बंदर ने पलड़ों पर धर के, अधिक जो देखा टुकड़ा खाया, बड़ा दूसरा उसे चबाया. ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ. ಎಲ್ಲಿಂದಲೋ ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಅಂದ್ಕೊಂಡು, ಬಿಲ್ಲಿ ಅಂದ್ರೇನು? ಬೆಕ್ಕು. ಆಯಿ ಅಂದರೆ ಬಂತು. ಮ್ಯಾವ್ ಮ್ಯಾವ್ ಅಂದ್ಕೊಂಡು ಬೆಕ್ಕು ಬಂತು. ಉಠಾ ಕಹೀಸೆ, ಉಠಾ ಅಂದರೆ ಎತ್ತಿಕೊಂಡು, ತೆಗೆದುಕೊಂಡು. ಉಠಾ ಕಹೀಸೆ, ಕಹೀಸೆ ಅಂದರೆ ಎಲ್ಲಿಂದಲೋ. ಉಠಾ ಕಹೀಸೆ ಎಲ್ಲಿಂದಲೋ ಎತ್ತಿಕೊಂಡು ಏನನ್ನ? ರೋಟಿ ಲಾಯಿ, ರೊಟ್ಟಿಯನ್ನು ತಂತು. ಆ ಬೆಕ್ಕು ಎಲ್ಲಿಂದಲೋ ರೊಟ್ಟಿಯನ್ನು ಎತ್ತುಕೊಂಡು ಬಂತು. ಫ್ರಮ್ ಸಮ್ವೇರ್ ದ ಕ್ಯಾಟ್ ಬ್ರಾಟ್ ಬ್ರೆಡ್. ತಭಿ, ತಭಿ ಅಂದರೆ ಆಗಲೇ, ಇನ್ ದ ಸೇಮ್ ಟೈಮ್, ಆಗಲೇ ದೂಸರಿ ಬಿಲ್ಲಿ, ದೂಸರಿ ಅಂದರೆ ಇನ್ನೊಂದು, ಬೇರೆಯ ಬಿಲ್ಲಿ ಬೆಕ್ಕು ಆಯಿ ಬಂತು. ಒಂದು ಬೆಕ್ಕು ಎಲ್ಲಿಂದಲೋ ರೊಟ್ಟಿ ತಂದಿತ್ತು, ಅದೇ ಸಮಯಕ್ಕೆ ತಭಿ ದೂಸರಿ ಬಿಲ್ಲಿ, ಇನ್ನೊಂದು ಬೆಕ್ಕು ಅಲ್ಲಿ ಬಂತು. ಉಸ್ನೆ ಭೀ, ಅದೂ ಸಹ, ಕುಚ್ ಏನೋ ಅಕಡ್ ದಿಖಾಯಿ, ಅಕಡ್ ಅಂದರೆ ಏನು? ಬೀಗುವುದು, ಏನೋ ಜಂಬ ತೋರಿಸ್ಕೊಳ್ಳುತ್ತೆ, ಏನೋ ಬೀಗುತ್ತೆ. ಬೋಲಿ, ಆ ಎರಡನೇ ಬೆಕ್ಕು ಏನು ಹೇಳುತ್ತೆ? ಏತೋ ಮೇರಿ ರೋಟಿ, ಏತೋ ಇದು, ಮೇರಿ ನನ್ನ ರೊಟ್ಟಿ. ಛೀನ್ ಕೆ ಲಾಯಿ, ಛೀನ್ ಅಂದರೆ ಕಿತ್ತುಕೊಂಡು, ಬೈ ಸ್ನ್ಯಾಚಿಂಗ್. ಛೀನ್ ಕೆ ಲಾಯಿ ತೂರಿ ಖೋಟಿ, ನೀನು ಕಿತ್ಕೊಂಡು ಬಂದಿದ್ದೀಯಾ. ಖೋಟಿ ಅಂದರೆ ನೀನು ಸರಿ ಇಲ್ಲ, ಕೆಟ್ಟವಳು. ಆ ಎರಡನೇ ಬೆಕ್ಕೇನು ಹೇಳುತ್ತೆ? ಏತೋ ಮೇರಿ ರೋಟಿ, ಇದು ನನ್ನ ರೊಟ್ಟಿ. ಛೀನ್ ಕೆ ಲಾಯಿ, ನೀನು ಕಿತ್ಕೊಂಡು ತಂದಿದ್ದೀಯಾ. ಬೈ ಸ್ನ್ಯಾಚಿಂಗ್ ಯು ಹ್ಯಾವ್ ಬ್ರಾಟ್. ತೂರಿ ಖೋಟಿ, ನೀನು ಸರಿ ಇಲ್ಲ, ನೀನು ಕೆಟ್ಟವಳು. ಮೇರಿ ರೋಟಿ ಮುಚ್ಕೋ ದೇ ದೇ, ಇದು ನನ್ನ ರೊಟ್ಟಿ. ಮೇರಿ ರೋಟಿ, ಇದು ನನ್ನ ರೊಟ್ಟಿ. ಮುಜ್ಕೋ, ನನಗೆ. ದೇ ದೇ, ಕೊಟ್ಟು ಬಿಡು. ಇದು ನನ್ನ ರೊಟ್ಟಿ, ನನಗೆ ಕೊಟ್ಬಿಡು. ನೀನು ಕಿತ್ಕೊಂಡ್ಬಂದಿದೀಯಾ, ಇದು ನನ್ನ ರೊಟ್ಟಿ, ಇದು ನನಗೆ ಕೊಟ್ಟು ಬಿಡು. ದೇ ದೇ ಅಂದರೆ ಕೊಟ್ಟು ಬಿಡು. ನಹೀಂತೋ, ಇಲ್ಲದಿದ್ದರೆ, ಅದರ್ವೈಸ್. ನಹೀಂತೋ ಮುಜ್ಸೆ, ನನ್ನ ಜೊತೆ. ಝಗಡ ಲೇಲೆ, ಇಲ್ಲದಿದ್ರೆ ನನ್ನ ಜೊತೆ ನೀನು ಜಗಳ ಮಾಡಬೇಕಾಗುತ್ತೆ. ನನ್ನ ರೊಟ್ಟಿ ನನಗೆ ಕೊಟ್ಟು ಬಿಡು ಅಂತ ಎರಡನೇ ಬೆಕ್ಕು ಹೇಳುತ್ತೆ. ಹೀಗೇನಾಗುತ್ತೆ? ಎರಡು ಬೆಕ್ಕುಗಳು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಂದರ್ನೇ ದೇಖಾ ಯೇ ಝಗಡ, ಬಂದರ್ ಅಂದರೆ ಏನು ಹೇಳಿದೆ? ಕೋತಿ, ಮಂಕಿ. ಬಂದರ್ನೇ ದೇಖಾ, ನೋಡುತ್ತೆ, ಏ ಝಗಡ, ಈ ಜಗಳ. ಎರಡು ಬೆಕ್ಕು ಜಗಳ ಆಡ್ತಾ ಇದ್ದದ್ದನ್ನು ಕೋತಿ ನೋಡುತ್ತೆ. ಲೇ ತರಾಜು ವಹಾ ಅಡ, ಲೇ ಅಂದರೆ ತೆಗೆದುಕೊಂಡು,
ತರಾಜು. ತರಾಜು ಅಂದರೆ ತಕ್ಕಡಿ, ಬ್ಯಾಲೆನ್ಸ್ ಸ್ಕೇಲ್. ಲೇ ತರಾಜು ತಕ್ಕಡಿ ತೆಗೆದುಕೊಂಡು ಅದು ವಹ ಅಲ್ಲಿ ಅಡ ಬಂದು ನಿಂತ್ಕೊಳ್ಳುತ್ತೆ. ಅಡ ಅಂದ್ರೇನು? ನಿಂತ್ಕೊಳ್ಳುವುದು. ಎಡುಗು ಬೆಕ್ಕುಗಳು ಜಗಳ ಆಡ್ತಿತ್ತಲ್ಲ, ಅದು ನೋಡ್ಬಿಟ್ಟು ಏನು ಮಾಡುತ್ತೆ ಕೋತಿ? ಲೇ ತರಾಜು ತರಾಜು ಅಂದರೆ ತಕ್ಕಡಿ, ಬ್ಯಾಲೆನ್ಸ್ ಸ್ಕೇಲ್. ತಕ್ಕಡಿ ತಗೊಂಡು ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಡ ಅಂದರೆ ಬಂದು ನಿಂತ್ಕೊಳ್ಳುತ್ತೆ. ಇಟ್ ಸ್ಟುಡ್ ದೇರ್. ಬೋಲಾ ಆ ಕೋತಿ ಹೇಳುತ್ತೆ, ಝಗಡ ಠೀಕ್ ನಹಿ ಹೇ. ಝಗಡ ಅಂದರೆ ಜಗಳ, ಫೈಟಿಂಗ್, ಕ್ವಾರಲಿಂಗ್. ಝಗಡ ಠೀಕ್ ನಹಿ ಹೇ, ಕ್ವಾರಲಿಂಗ್ ಈಸ್ ನಾಟ್ ಗುಡ್. ಜಗಳ ಮಾಡುವುದು ಠೀಕ್ ನಹಿ ಹೇ, ಸರಿ ಅಲ್ಲ. ಠೀಕ್ ಅಂದ್ರೇನು? ಸರಿ. ನಹಿ ಹೇ ಅಂದರೆ ಇಲ್ಲ. ಜಗಳ ಮಾಡೋದು ಸರಿ ಇಲ್ಲ. ಬಾಂಟ್ಗೆ ಖಾನಾ. ಬಾಂಟ್ ಅಂದರೆ ಹಂಚಿಕೊಂಡು, ಬೈ ಡಿಸ್ಟ್ರಿಬ್ಯೂಟಿಂಗ್. ಬಾಂಟ್ಗೆ ಖಾನಾ ಹಂಚಿ, ಖಾನಾ ಅಂದರೆ ತಿನ್ನುವುದು, ಹಂಚಿ ತಿನ್ನುವುದು ಬಾತ್ ಸಹಿ ಹೇ, ಈ ಮಾತು ಸಹಿ ಅಂದರೆ ಸರಿ. ದಿಸ್ ಈಸ್ ಕರೆಕ್ಟ್. ಏನು? ಹಂಚಿಕೊಂಡು ತಿನ್ನುವುದು, ಈ ಮಾತು ಸರಿ. ರೋಟಿಗೆ ದೋ ಟುಕಡೆ ಕರ್ಕೆ. ಆಮೇಲೆ ಏನು ಮಾಡುತ್ತೆ ಕೋತಿ? ರೋಟಿಗೆ ರೊಟ್ಟಿಯ, ದೋ ಎರಡು, ಟುಕಡೆ ಅಂದರೆ ತುಂಡು, ಪೀಸ್, ಕರ್ಕೆ ಮಾಡಿ. ಒಂದು ರೊಟ್ಟಿ ಇತ್ತಲ್ಲ, ಆ ಒಂದು ರೊಟ್ಟಿಯನ್ನು ಕೋತಿ ಏನು ಮಾಡುತ್ತೆ? ರೋಟಿಗೆ ದೋ ಟುಕಡೆ ಕರ್ಕೆ, ಎರಡು ತುಂಡು, ಎರಡು ಪೀಸ್, 2 ಪೀಸ್ ಕರ್ಕೆ ಮಾಡಿ. ಬಂದರ್ನೆ ಕೋತಿ ಪಲ್ಡೋಂ ಪರ್ ಧರ್ಕೆ. ಪಲ್ಡ ಅಂದರೆ ತಕ್ಕಡಿಯಲ್ಲಿ ಆ ಕಡೆ ಈ ಕಡೆ ತಟ್ಟೆ ಇರುತ್ತಲ್ಲ, ಅದಕ್ಕೆ ಪಲ್ಡ ಅಂತ ಹೇಳ್ತಾರೆ. ಆ ಎರಡು ತಕ್ಕಡಿಯ 2 ತಟ್ಟೆಗಳಲ್ಲಿ ಪಲ್ಡೋಂ ಪರ್ ಧರ್ಕೆ. ಧರ್ಕೆ ಅಂದರೆ ಇಟ್ಟು. ಬಂದರ್ನೆ ಪಲ್ಡೋಂ ಪರ್ ಧರ್ಕೆ. ಕೋತಿ ಏನು ಮಾಡುತ್ತೆ? ಆ ರೊಟ್ಟಿಯನ್ನು 2 ಭಾಗ ಮಾಡಿ, 2 ತುಂಡು ಮಾಡಿ, 2 ಯಾವುದು ಇದು ಬ್ಯಾಲೆನ್ಸಿನ ತಕ್ಕಡಿಯ 2 ತಟ್ಟೆಗಳಲ್ಲಿ ಇಡುತ್ತೆ. ಧರ್ಕೆ ಅಂದರೆ ಇಡುತ್ತದೆ. ಅಧಿಕ್ ಜೊ ದೇಖಾ ಟುಕಡಾ ಖಾಯ. ಈಗ ಏನು ಮಾಡುತ್ತೆ? ಯಾವ ಕಡೆ ಅಧಿಕ್ ಅಂದರೆ ಜಾಸ್ತಿ ಇದೆ, ಹೆಚ್ಚಾಗಿದೆ, ಯಾವ ಕಡೆ ಆ ರೊಟ್ಟಿಯ ತುಂಡು ಅಧಿಕ್ ಜೋ ದೇಖಾ ಜಾಸ್ತಿ ಇದೆ ಅಂತ ನೋಡುತ್ತೋ, ಟುಕಡ ಖಾಯ ಆ ತುಂಡನ್ನು ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಮುರ್ಕೊಳ್ಳುತ್ತೆ. ಅಷ್ಟೊಂದು ಟುಕಡ ಒಂದು ಮುರ್ಕೊಂಡು ಖಾಯ ತಿನ್ನುತ್ತೆ. ಒಂದು ಕಡೆ ಜಾಸ್ತಿ ಭಾರ ಆದಾಗ ಏನು ಮಾಡುತ್ತೆ? ಆ ರೊಟ್ಟಿಯ ಸ್ವಲ್ಪ ತುಂಡನ್ನು ಮುರ್ಕೊಂಡು ತಿನ್ನುತ್ತೆ. ಬಡ ದೂಸರ, ಈ ಕಡೆ ಮುರ್ಕೊಂಡು ತಿಂದಾಗ ಏನಾಗುತ್ತೆ? ಇನ್ನೊಂದು ಕಡೆ ಭಾರ ಆಗುತ್ತೆ. ಆಗೇನು ಮಾಡುತ್ತೆ? ಆ ಕಡೆಯ ರೊಟ್ಟಿಯ ತುಂಡನ್ನು ಮತ್ತೆ ಕಿತ್ಕೊಂಡು ತಿನ್ನತ್ತೆ. ಬಡ ದೂಸರ, ಆಗ ಎರಡನೇದು ದೊಡ್ಡದಾಗಿ ಕಾಣಿಸ್ದಾಗ ಏನು ಮಾಡುತ್ತೆ? ಉಸೆ ಚಬಾಯ. ಚಬಾನ ಅಂದರೆ ಅಗಿಯುವುದು. ಹಿಂಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಯಾವ ಕಡೆ ಭಾರ ಆಗುತ್ತೋ ಆ ಕಡೆ ರೊಟ್ಟಿಯ ಪೀಸನ್ನು ಮುರ್ಕೊಂಡು ತಿನ್ನತ್ತೆ. ಮತ್ತು ಇನ್ನೊಂದು ಕಡೆ ಭಾರ ಆದಾಗ ಆ ಕಡೆಯ ಪೀಸನ್ನು ಕಿತ್ಕೊಂಡು ತಿನ್ನತ್ತೆ. ಹೀಗೆ ತಿಂತಾ ಹೋಯಿತು. ಏನಾಗುತ್ತೆ ಕೊನೆಗೆ ನೋಡಿ, रोटी थोड़ी शेष रही जब बंदर बोला, सुन लो अब तुम, ये टुकड़ा मेरी मजदूरी, हुई कामना मेरी पूरी, बिल्लियों ने कुछ हाथ न आया, झगड़े में था सभी गंवाया. ರೋಟಿ ಥೋಡಿ ಶೇಷ್ ರಹಿ ಜಬ್. ಈಗೇನಾಗುತ್ತೆ? ಆ ಕಡೆ ಒಂದು ಸ್ವಲ್ಪ ತಿನ್ನೋದು, ಈ ಕಡೆ ಒಂದು ಸ್ವಲ್ಪ ತಿನ್ನೋದು, ಹೀಗೆ ತಿಂತಾ ತಿಂತಾ ಕೊನೆಗೇನಾಗುತ್ತೆ? ರೋಟಿ ಥೋಡಿ ಅಂದರೆ ಸ್ವಲ್ಪ, ಶೇಷ್ ಅಂದರೆ ಉಳಿಯುವುದು. ಈಗ ರೊಟ್ಟಿ ಒಂಚೂರು ಉಳ್ಕೊಂಡಿರುತ್ತೆ. ರೋಟಿ ಥೋಡಿ ಶೇಷ್ ರಹಿ ಜಬ್. ಈಗ ರೊಟ್ಟಿ ಒಂಚೂರು ಉಳಿದಾಗ, ಥೋಡಿ ಅಂದರೆ ಸ್ವಲ್ಪ ಉಳ್ಕೊಂಡಿರುತ್ತೆ, ಆಗ ಬಂದರ್ ಬೋಲ, ಆಗ ಕೋತಿ ಹೇಳುತ್ತೆ, ಸುನ್ಲೋ ಅಬು ತುಮ್. ಸುನ್ಲೋ ಕೇಳಿ, ಲಿಸನ್, ಅಬು ತುಮ್ ಈಗ ನೀವು ಇದನ್ನು ಕೇಳಿ ನನ್ನ ಮಾತು. ಟುಕಡ ಉಳಿದಿದೆಯಲ್ಲ, ಕೊನೆಗೆ ಒಂದು ಪೀಸ್ ಉಳ್ಕೊಂಡಿರುತ್ತೆ. ಮೇರಿ ಮಜದೂರಿ, ಇದು ನನ್ನ ಮಜದೂರಿ. ಮಜದೂರಿ ಅಂದರೆ ಕೂಲಿ. ಆವಾಗಿಂದ ಕೆಲಸ ಮಾಡ್ತಲ್ವಾ, ಆ ಕಡೆ ತುಂಡು ತಿನ್ನೋದು, ಈ ಕಡೆ ರೊಟ್ಟಿ ತುಂಡು ತಿನ್ನೋದು, ಈ ಕೆಲಸ ಮಾಡ್ತಲ್ವಾ, ಅದಕ್ಕೆ ಅದು ಆ ಕೂಲಿಯ ದುಡ್ಡು ಕೇಳುತ್ತೆ. ಆ ದುಡ್ಡು ಇಲ್ವಲ್ಲ, ಈಗ ಏನು ಕೇಳುತ್ತೆ? ರೊಟ್ಟಿ ಇದೆ, ಆ ರೊಟ್ಟಿನೇ ನನ್ನ ಕೂಲಿಯ ದುಡ್ಡು, ಪರಿಶ್ರಮದ ದುಡ್ಡು ಅಂತ. ಟುಕಡ ಈ ತುಂಡು, ಮೇರಿ ಮಜದೂರಿ ಈ ತುಂಡು ನನ್ನ ಕೂಲಿಯ ಬೆಲೆ. ಹುಯಿ ಕಾಮನ, ಹುಯಿ ಅಂದರೆ ಆಯಿತು, ಹುಯಿ ಕಾಮನ, ಕಾಮನ ಅಂದರೆ ಆಸೆ, ಮೈ ಡಿಸೈರ್, ಮೈ ಆಂಬಿಷನ್. ಹುಯಿ ಕಾಮನ ಆಯಿತು ನನ್ನ ಆಸೆ,
ಮೇರಿ ಪೂರಿ ಪೂರ್ತಿ ಆಯಿತು. ಹುಯಿ ಅಂದರೆ ಆಯಿತು, ಕಾಮನ ಅಂದರೆ ಆಸೆ, ಮೇರಿ ನನ್ನ, ಪೂರಿ ಅಂದರೆ ಪೂರ್ತಿ, ನನ್ನ ಆಸೆ ಪೂರ್ತಿ ಆಯಿತು. ಬಿಲ್ಲಿಯೋಂಕೆ ಕುಚ್ ಹಾತ್ ನ ಆಯಾ. ಈಗೇನು ಮಾಡುತ್ತೆ ಬೆಕ್ಕುಗಳು? ಬಿಲ್ಲಿಯೋಂಕೆ ಹಾತ್, ಆ ಬೆಕ್ಕುಗಳ ಕೈಗೆ, ಕುಚ್ ಹಾತ್ ನ ಆಯಾ, ಕುಚ್ ಅಂದರೆ ಏನೂ, ಹಾತ್ ನ ಆಯಾ ಕೈಗೆ ಸಿಗಲಿಲ್ಲ, ಬೆಕ್ಕುಗಳ ಕೈಗೆ ಏನೂ ಸಿಗಲಿಲ್ಲ. ಝಗಡೆ ಮೀ, ಜಗಳದಲ್ಲಿ, ಥಾ ಸಭಿ ಗವಾಯ, ಗವಾನ ಅಂದರೆ ಕಳ್ಕೊಳ್ಳೋದು. ಇಬ್ಬರು ಜಗಳ ಮಾಡ್ಕೊಂಡು ಏನಾಯಿತು, ಅವ್ರ ಕೈಗೆ ಒಂದು ರೊಟ್ಟಿಯ ಚೂರು ಸಹ, ಒಂದು ತುಂಡು ಸಹ ಬರಲಿಲ್ಲ. ಜಗಳದಲ್ಲಿ ಅವರಿಗೆ ಸಭಿ ಗವಾಯ, ಗವಾನ ಅಂದರೆ ಕಳ್ಕೊಂಡ್ಬಿಡ್ತು. ನೀತಿ ಗೊತ್ತಾಯ್ತಲ್ಲ? ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ. ಎರಡು ಬೆಕ್ಕುಗಳು ಜಗಳ ಮಾಡುತ್ತೆ, ಲಾಭ ಆಗಿದ್ದು ಕೋತಿಗೆ. ಧನ್ಯವಾದ.